today we are going to discuss the next important part in data structures, that is about linear arrays. Already ನಾವು linear arrays ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಇವತ್ತು linear arrays ನಲ್ಲಿ how to insert the data at required position, ಅದೇ ತರ how to delete the data or delete the item from required position ಅಂತ ನೋಡೋಣ. ಓಕೆ, let us take one simple example of array. ನಾನು ಈಗ ಸಿಂಪಲ್ ಒಂದು ಎಕ್ಸಾಂಪಲ್ ತಗೋತೀನಿ. Consider an array with some items, 4 items I am choosing, and array name is A anta tilkoli, and we have 4 items. This is what linear array, idakke ನಾವು linear array anta karitivi because items are stored in linear fashion or contiguous memory location alli items store agirtave. Okay, let us see how to insert the items at required position. Already you know, directly now array nalli items ಗಳನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಬಹುದು ಒನ್ ಬೈ ಒನ್, ಬಟ್ ರಿಕ್ವೈರ್ಡ್ ಪೊಸಿಷನ್ ಅಲ್ಲಿ ಐಟಮ್ ಅನ್ನ ಹೇಗೆ ಇನ್ಸರ್ಟ್ ಮಾಡೋದನ್ನ ತಿಳ್ಕೋಬೇಕಾಗಿದೆ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತ್ ಇನ್ಸರ್ಷನ್. Inserting an item in the array at required position. ನಾನು ಒಂದು ಐಟಮ್ ಅನ್ನ ನನಗೆ ಬೇಕಾದ ಪೊಸಿಷನ್ ಅಲ್ಲಿ ಇನ್ಸರ್ಟ್ ಮಾಡಬೇಕಾಗಿದೆ. ಹೌ ಟು ಡೂ ದಟ್? ಅಂಡ್ ಆಲ್ವೇಸ್ ಯು ನೋ ದಟ್ ದ ಅರೇ ಇಂಡೆಕ್ಸ್ ಸ್ಟಾರ್ಟ್ಸ್ ಫ್ರಮ್ 0. Let us see the steps. ಏನ್ ಮಾಡ್ಬೇಕು? ಆಕ್ಚುಲಿ ನಾವು ಒಂದು ಐಟಮ್ ಅನ್ನ ನನಗೆ ಬೇಕಾದ ಪೊಸಿಷನ್ ಅಲ್ಲಿ ಇನ್ಸರ್ಟ್ ಮಾಡ್ಬೇಕಂದ್ರೆ ವಾಟ್ ಆರ್ ದಿ ಸ್ಟೆಪ್ಸ್ ವಿ ಆರ್ ಗೋಯಿಂಗ್ ಟು ಫಾಲೋ? ಓಕೆ, ಸ್ಟೆಪ್ಸ್ ಆರ್, ಫಾರ್ ಎಕ್ಸಾಂಪಲ್ ನಾನು ಈಗ ಕನ್ಸಿಡರ್ ಮಾಡ್ತೀನಿ. ಬಿಫೋರ್ ಗೋಯಿಂಗ್ ಥ್ರೂ ದ ಸ್ಟೆಪ್ಸ್ ಏನ್ ಮಾಡೋಣ, ನಾವು ಒಂದು ಐಟಮ್ ಅನ್ನ ಇನ್ಸರ್ಟ್ ಮಾಡೋಣ. ಯಾವುದು? ಇಫ್ ವಿ ವಾಂಟ್ ಟು ಇನ್ಸರ್ಟ್ an item 25, ಇದರಲ್ಲಿ ನಾವು 25 ಅನ್ನೋ ಐಟಮ್ ಅನ್ನ ಇನ್ಸರ್ಟ್ ಮಾಡೋಣ. ಎಲ್ಲಿ? at position 2. ಆಲ್ರೆಡಿ ಪೊಸಿಷನ್ 2 ನಲ್ಲಿ ಯಾವ ಐಟಮ್ ಇದೆ? 30 ಇದೆ. ಈಗ ನಾವು ಆ ಪೊಸಿಷನ್ ಅಲ್ಲಿ 25 ಇನ್ಸರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? 30 ಅನ್ನ ಒಂದ್ ಸ್ಟೆಪ್ ಮುಂದೆ ಕಳಿಸ್ಬೇಕು. ಅದೇ ತರ 40 ಅನ್ನು ಒಂದ್ ಸ್ಟೆಪ್ ಮುಂದೆ ಕಳಿಸ್ಬೇಕಾಗುತ್ತೆ. ಅದಕ್ಕೆ ಏನಂತ ಕರಿತೀವಿ? ವಿ ಆರ್ ಶಿಫ್ಟಿಂಗ್ ದ ಐಟಮ್ಸ್. ಇಲ್ಲಿ ಐಟಮ್ಸ್ ಗಳನ್ನ ಶಿಫ್ಟ್ ಮಾಡಬೇಕು. ಅಂಡ್ ಯು ನೋ ದ್ಯಾಟ್ ಅರ್ಲಿಯರ್ ನಾವು ಅರೇ ಇಲ್ಲಿ ಕನ್ಸಿಡರ್ ಮಾಡಿದ್ವಲ್ಲ ಎಕ್ಸಾಂಪಲ್, ಇಲ್ಲಿ ಟೋಟಲ್ ನಂಬರ್ ಆಫ್ ಐಟಮ್ಸ್ ಎಷ್ಟಿದಾವೆ? 4 ಇದಾವೆ. ಇನ್ನೊಂದು ಐಟಮ್ಸ್ ಹಾಕಿದ್ರೆ ಎನ್ ವ್ಯಾಲ್ಯೂ ಎಷ್ಟಾಗುತ್ತೆ? 5. ಅದನ್ನು ಕೂಡ ನಾವು ಇಲ್ಲಿ ಅಪ್ಡೇಟ್ ಮಾಡಬೇಕು. ಓಕೆ, ಲೆಟ್ ಅಸ್ ರೈಟ್ ದಿ ಸ್ಟೆಪ್ಸ್. ಏನ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕಾಗಿದೆ? ಫಸ್ಟ್ ಸ್ಟೆಪ್ ಇಸ್ shift all the items after position 2 to the right. ಅಂದ್ರೆ position 2 ಆದ್ಮೇಲೆ some 2 items are remaining. ಫಾರ್ ಎಕ್ಸಾಂಪಲ್ ಇದ್ರಲ್ಲೆಲ್ಲ ನೀವು 25 ಹಾಕಿದ ತಕ್ಷಣ 30 ಎಲ್ಲಿಗೆ ಮೂವ್ ಆಗಬೇಕು? ಪೊಸಿಷನ್ 2 ಇದ್ದಿದ್ದು 3ಗೆ ಹೋಗಬೇಕು. 40 ಎಲ್ಲಿಗೆ ಮೂವ್ ಆಗಬೇಕು? ಪೊಸಿಷನ್ 3 ಇದ್ದಿದ್ದು 4ಗೆ ಮೂವ್ ಆಗಬೇಕು. ಇದಕ್ಕೆ ನಾವೇನಂತ ಕರಿತೀವಿ? ಶಿಫ್ಟಿಂಗ್ ದಿ ಐಟಮ್ಸ್ ಆಫ್ಟರ್ ಪೊಸಿಷನ್ 2 ಟು ದ ರೈಟ್. ಅಂಡ್ ಇನ್ನು ಈಗ ಏನ್ ಮಾಡ್ಬೇಕು? ನಾವು ಪೊಸಿಷನ್ 2 ನಲ್ಲಿ ನಮ್ಮ ಐಟಮ್ ಅನ್ನ ಇನ್ಸರ್ಟ್ ಮಾಡಬೇಕು. ಸೆಕೆಂಡ್ ಒನ್, ಪ್ಲೇಸ್ ಅಥವಾ ಇನ್ಸರ್ಟ್ the item 25 at position 2. ಇದನ್ನ ಸಿಂಪಲ್ ಆಗಿ ತೋರಿಸ್ಬೇಕಂದ್ರೆ ಐ ವಿಲ್ ಶೋ ಯು. ಆಲ್ರೆಡಿ ನಮ್ಮಲ್ಲಿ 4 ಐಟಮ್ಸ್ ಇದ್ದಾವೆ. ಓಕೆ, ಒಂದು ಐಟಮ್ ಎಕ್ಸ್ಟ್ರಾ ಇನ್ಸರ್ಟ್ ಮಾಡಿದ್ರೆ ಏನಾಗುತ್ತೆ? ಪೊಸಿಷನ್ಸ್ ಅಪ್ಡೇಟ್ ಆಗುತ್ತೆ. 4 ಐಟಮ್ ಬದಲಾಗಿ 5 ಐಟಮ್ದು ಪೊಸಿಷನ್ ನೀವು ಇನ್ಕ್ಲೂಡ್ ಮಾಡ್ಕೋಬೇಕು. ಓಕೆ, 10 ವಿಲ್ ಬಿ ಹಿಯರ್ ಇಟ್ ಸೆಲ್ಫ್, 20 ಇಲ್ಲೇ ಇರುತ್ತೆ, ಬಟ್ 30
ಸೆಕೆಂಡ್ ಪೊಸಿಷನ್ ಇರೋದು ಏನಾಗಬೇಕು, ಶಿಫ್ಟ್ ಮಾಡಬೇಕು. 30 ಇಲ್ಲಿ ಬರುತ್ತೆ. 40 ಆಕ್ಚುಲಿ ಥರ್ಡ್ ಪೊಸಿಷನ್ ಅಲ್ಲಿತ್ತು, ಅದನ್ನ ಮೂವ್ ಮಾಡಬೇಕು 4th ಪೊಸಿಷನ್ಗೆ. ಈಗ ಸೆಕೆಂಡ್ ಪೊಸಿಷನ್ ಈಸ್ ರಿಮೈನಿಂಗ್, ಅಲ್ಲಿ ಎಂಟಿ ಇದೆ. ಅಲ್ಲಿ ಏನು ಮಾಡ್ಬೋದು ನೀವು, ಯು ಕ್ಯಾನ್ ಪ್ಲೇಸ್ ಯುವರ್ ಐಟಮ್ ಹಿಯರ್. ಇಲ್ಲಿ ನೀವು ಐಟಮ್ ಅನ್ನ ಇನ್ಸರ್ಟ್ ಮಾಡ್ಬೋದು. ಫಾರ್ ದಿಸ್ ವಾಟ್ ಲಾಜಿಕ್ ವಿ ಶುಡ್ ಯೂಸ್? ಇದಕ್ಕೋಸ್ಕರ ನಾವು ಏನು ಲಾಜಿಕ್ ಯೂಸ್ ಮಾಡ್ಕೋಬೇಕು? I will write the logic and you are repeating the process. ಈ process ಅನ್ನ ನೀವು ರಿಪೀಟ್ ಮಾಡ್ತಾ ಇರ್ತೀರಿ. ಯಾವ process? ಶಿಫ್ಟಿಂಗ್ ಆಫ್ ಐಟಮ್ಸ್. ಐಟಮ್ಸ್ಗಳನ್ನ ನೀವು ಶಿಫ್ಟ್ ಮಾಡ್ತಾ ಇರ್ತೀರಲ್ಲ, ಆ process ಅನ್ನ ರಿಪೀಟ್ ಮಾಡೋದ್ರಿಂದ ಗೋ ಫಾರ್ ಲೂಪ್ಸ್. ಇಲ್ಲಿ ನೀವು ಲೂಪ್ ಯೂಸ್ ಮಾಡಲೇಬೇಕು. ಓಕೆ, ಐ ವಿಲ್ ರೈಟ್ ದ ಕೋಡ್ ಫಾರ್ I is equal to n. For I is equal to n, what it is? I is equal to 4 ಇಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಯಾಕೆ ಹೇಳ್ರಿ? 4th ಪೊಸಿಷನ್ ಅಲ್ಲಿ ನೀವು ಐಟಮ್ ಅನ್ನ ಇನ್ಸರ್ಟ್ ಮಾಡೋರಿದ್ದೀರಿ. I ಗ್ರೇಟರ್ ದೆನ್ ಪೊಸಿಷನ್ ಅಂಡ್ I ಮೈನಸ್ ಮೈನಸ್. ಯಾಕಂದ್ರೆ ನೀವು ಫಸ್ಟ್ ಏನ್ ಮಾಡ್ತೀರಿ, 4th ಪೊಸಿಷನ್ ಅಲ್ಲಿ 40 ಹಾಕ್ತೀರಿ, ಮೈನಸ್ ಮೈನಸ್ ಮಾಡಿ ಥರ್ಡ್ ಪೊಸಿಷನ್ ಅಲ್ಲಿ 30 ಹಾಕಬೇಕು. ಯು ಆರ್ ರಿಪೀಟಿಂಗ್ ದ ಪ್ರಾಸೆಸ್. ಅಂಡ್ ಹೌ ಟು add the items in the required position? ಐಟಮ್ಗಳನ್ನ ಶಿಫ್ಟ್ ಮಾಡೋದು ಹೇಗೆ? a of I equal to a of I minus 1. ಅಂದ್ರೆ ಏನು? a of I is equal to a of I minus 1. just observe this. a of I ಅಂದ್ರೆ ಏನು? a of 4. a of 4 ನಲ್ಲಿ a of 3 ಅಲ್ಲಿರೋ ಐಟಮ್ ಅನ್ನ ನೀವು ಹಾಕ್ತೀರಿ ಫಸ್ಟ್ ಟೈಮ್. ನೆಕ್ಸ್ಟ್ I ಮೈನಸ್ ಮೈನಸ್ ಮಾಡ್ತೀರಿ. a of 3 ನಲ್ಲಿ a of 2 ನಲ್ಲಿ ಇರೋ ಐಟಮ್ ಅನ್ನ ಇನ್ಸರ್ಟ್ ಮಾಡ್ತೀರಿ. ಯು ಆರ್ ರಿಪೀಟಿಂಗ್ ದ ಪ್ರಾಸೆಸ್. ಎಲ್ಲಿವರೆಗೂ? ಪೊಸಿಷನ್ ಸಿಗೋವರೆಗೂ. ಯಾವಾಗ ನಿಮಗೆ ಪೊಸಿಷನ್ಗೆ ಅಲ್ಲಿ ಬರ್ತಿರೋ ಅಲ್ಲಿ ಡೈರೆಕ್ಟ್ ಆಗಿ ನೀವು ಏನು ಮಾಡಬೇಕು, ವ್ಯಾಲ್ಯೂ ಅನ್ನ ಇನ್ಸರ್ಟ್ ಮಾಡಬೇಕು. a ಆಫ್ ಪೊಸಿಷನ್ ಈಸ್ ಈಕ್ವಲ್ ಟು ವ್ಯಾಲ್ಯೂ. ಪೊಸಿಷನ್ ಸಿಕ್ಕ ತಕ್ಷಣ ಡೈರೆಕ್ಟ್ಲಿ ನೀವು ಯಾವ ವ್ಯಾಲ್ಯೂ ಇನ್ಸರ್ಟ್ ಮಾಡ್ಬೇಕಂತ ಮಾಡಿದಿರಿ ಅದನ್ನ ಡೈರೆಕ್ಟ್ ಆಗಿ ಆ ಪೊಸಿಷನ್ ಅಲ್ಲಿ ಹಾಕಬೇಕು. ಅಂಡ್ ನಾವು ಯು ಶುಡ್ ಅಪ್ಡೇಟ್ ದಿ ಎನ್ ವ್ಯಾಲ್ಯೂ. ಮೊದಲು ಎನ್ ವ್ಯಾಲ್ಯೂ ಎಷ್ಟಿತ್ತು? 4 ಇತ್ತು. ಈಗ ಎನ್ ವ್ಯಾಲ್ಯೂ ಎಷ್ಟಾಗುತ್ತೆ? 5 ಆಗುತ್ತೆ. ದಟ್ಸ್ ವೈ ಗೋ ಫಾರ್ ಎನ್ ಪ್ಲಸ್ ಪ್ಲಸ್. ಎನ್ ಪ್ಲಸ್ ಪ್ಲಸ್ ಅಂದ್ರೇನು? ಎನ್ ವ್ಯಾಲ್ಯೂ 4 ಇದ್ದಿದ್ದು 5 ಆಗುತ್ತೆ. ಯಾಕೆ ಹೇಳ್ರಿ? ಒಂದು ಹೊಸ ಐಟಮ್ ಅನ್ನ ನೀವು ಇಲ್ಲಿ ಇನ್ಸರ್ಟ್ ಮಾಡ್ತೀರಿ. ದಟ್ಸ್ ವೈ. ಗಾಟ್ ಇಟ್? ಅಥವಾ ನಾನು ಸಿಂಪಲ್ ವೇನಲ್ಲಿ ಲೆಟ್ ಅಸ್ ಸಿ ದ ಟ್ರೇಸಿಂಗ್ ಆಫ್ ದಿಸ್. ಇದನ್ನ ನಾವು ಟ್ರೇಸ್ ಮಾಡಿ ನೋಡೋಣ. ಓಕೆ, ಲೆಟ್ ಅಸ್ ಟ್ರೇಸ್ ದಿಸ್. ಸಿ ಫಾರ್ I equal to n ಅಂತ ಇದೆ. I is equal to n ಅಂದ್ರೆ ಏನು? I is equal to 4. 4 greater than position? Yes, true. Get inside. a of I ಅಂದ್ರೆ ಏನು? a of 4 ನಲ್ಲಿ a of 3 ಇರೋ ಐಟಮ್ ಅನ್ನ ಹಾಕ್ತೀರಿ. ಅದರ ಅರ್ಥ ಏನು? a of 4 ನಲ್ಲಿ a of 3 ನಲ್ಲಿ ಯಾವ ಐಟಮ್ ಇದೆ? ಹಳೇದು 40 ಇನ್ಸರ್ಟ್ ಆಯ್ತಾ? ಕರೆಕ್ಟ್ ಪೊಸಿಷನ್ ಶಿಫ್ಟ್ ಆಯ್ತಾ? ನೆಕ್ಸ್ಟ್ I ಮೈನಸ್ ಮೈನಸ್. I is equal to 3 greater than 2, true. Yes, again repeat the process of shifting. a of 3 ನಲ್ಲಿ a of 2 ನಲ್ಲಿರೋ ಐಟಮ್ ಅನ್ನ ಇನ್ಸರ್ಟ್ ಮಾಡಬೇಕು. a of 3 ನಲ್ಲಿ ಯಾವ್ದು ಬರುತ್ತೆ? a of 2 ನಲ್ಲಿ ಯಾವ್ದಿದೆ ನೋಡಿ? ಹಳೆ ವ್ಯಾಲ್ಯೂ 30 ಇನ್ಸರ್ಟ್ ಆಯ್ತಾ? ಕರೆಕ್ಟ್. ಎರಡು ಪೊಸಿಷನ್ ಅಲ್ಲಿರೋ ಐಟಮ್ ಶಿಫ್ಟ್ ಆಯ್ತು. I is equal to 2 greater than 2, false. Now you can directly insert the item at the position. ಈಗ ಔಟ್ ಆಫ್ ಲೂಪ್ ಹೊರಗಡೆ ಬನ್ರಿ. a ಆಫ್ ಪೊಸಿಷನ್ ಅಂದ್ರೇನು? a of 2 ನಲ್ಲಿ ನಿಮಗೆ ಬೇಕಾಗಿರೋ ವ್ಯಾಲ್ಯೂ ಅನ್ನ ಇನ್ಸರ್ಟ್ ಮಾಡ್ರಿ. n is equal to 4 ಇತ್ತು, ಇವಾಗ ಏನಾಯ್ತು? 5 ಆಯ್ತು. ಇಸ್ ಇಟ್ ಕರೆಕ್ಟ್? ಗಾಟ್ ಇಟ್? ವೆರಿ ಸಿಂಪಲ್. ದಿಸ್ ಇಸ್ ದ ವೇ ಹೌ ವಿ ಆರ್ ಗೋಯಿಂಗ್ ಟು ಇನ್ಸರ್ಟ್ ದಿ ಐಟಮ್ ಆಟ್ ದಿ ರಿಕ್ವೈರ್ಡ್ ಪೊಸಿಷನ್. ನೀವು ಯಾವ ಬೇಕಾದ ಪೊಸಿಷನ್ ಅಲ್ಲಿ ಐಟಮ್ ಅನ್ನ ಇನ್ಸರ್ಟ್ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ದಿಸ್ ಲಾಜಿಕ್. ಗಾಟ್ ಇಟ್? ಬೇಕಂದ್ರೆ ಸಮ್ ಅದರ್ ಐಟಮ್ಸ್ ಗಳನ್ನ ತಗೊಂಡು ಯು ಕ್ಯಾನ್ ಅಗೇನ್ ಟ್ರೇಸ್ ಇಟ್. ಗಾಟ್ ಇಟ್? ಲೆಟ್ ಅಸ್ ಸಿ ಹೌ ಟು ಡಿಲೀಟ್ ದಿ ಐಟಮ್ಸ್. ಇನ್ಸರ್ಟ್ ಮಾಡುವಾಗ ಒಂದು ಐಟಮ್ ಅನ್ನ ನೀವು ಇನ್ಸರ್ಟ್ ಮಾಡಬೇಕಾಗುತ್ತೆ.
ಅದು ಒಂದು ಎಕ್ಸ್ಟ್ರಾ ಪ್ರೊಸೆಸ್. ಡಿಲೀಟ್ ಮಾಡುವಾಗ ನಾಟ್ ನೆಸೆಸರಿ ಆಫ್ ಎನಿ ಐಟಮ್, ಡೈರೆಕ್ಟ್ಲಿ ಯು ಆರ್ ಗೋಯಿಂಗ್ ಟು ಡಿಲೀಟ್, ಜಸ್ಟ್ ಡಿಲೀಟ್ ಮಾಡ್ತಾ ಹೋಗೋದು. ಹೌ ಟು ಡೂ ಇಟ್, ಲೆಟ್ ಅಸ್ ಸಿ. Let us see how to delete an item from the required position. Already ನಾವು how to insert an item at the required position ಅಂತ ತಿಳ್ಕೊಂಡಿದ್ವಿ. ಈಗ deleting an item from the required position ಹೇಗೆ ಮಾಡೋದು ಅಂತ ನೋಡೋಣ. ಇನ್ಸರ್ಟ್ ಮಾಡುವಾಗ ಒಂದು ಐಟಮ್ ನೀವು ಇನ್ಸರ್ಟ್ ಮಾಡಬೇಕಾಗುತ್ತೆ, ಬಟ್ ಡಿಲೀಟ್ ಮಾಡುವಾಗ ವಿ ಆರ್ ಇನ್ ನಾಟ್ ನೀಡ್ ಆಫ್ ಎನಿ ನ್ಯೂ ಐಟಮ್, ನಮಗೆ ಹೊಸ ಐಟಮ್ದು ಅವಶ್ಯಕತೆ ಇಲ್ಲ. ಅದು ಒಂದು ಪ್ಲಸ್ ಪಾಯಿಂಟ್. ಓಕೆ, ಅಂಡ್ ಹೌ ಟು ಡೂ ದಿಸ್? ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ 4 ಐಟಮ್ಸ್. ಇದರಲ್ಲಿರೋ ಒಂದು ಐಟಮ್ ಅನ್ನ ಯಾವುದೇ ರಿಕ್ವೈರ್ಡ್ ಪೊಸಿಷನ್ ಇಂದ ನನಗೆ ಡಿಲೀಟ್ ಮಾಡಬೇಕಾಗಿದೆ. ಅಂಡ್ ಯಾವಾಗಲೂ ನೀವು ತಿಳ್ಕೊರಿ, ಒಂದು ಐಟಮ್ ಡಿಲೀಟ್ ಮಾಡಿದ್ರೆ ಸೈಜ್ ಆಫ್ ಅರೇ ವಿಲ್ ಬಿ ಡಿಕ್ರೀಸ್ಡ್. ಅಲ್ಲಿ ಸೈಜ್ ಆಫ್ ಅರೇ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಲೆಟ್ ಅಸ್ ಸಿ ದ ಸ್ಟೆಪ್ಸ್ ಬೇಸ್ಡ್ ಆನ್ ದಿ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ನಾನು ಬರೀತೀನಿ. ಈಗ ಏನ್ ಮಾಡೋಣ ನಾವು, ಇಫ್ ವಿ ವಾಂಟ್ ಟು ಡಿಲೀಟ್ an item from position 2, if we want to delete an item from position 2 ನಲ್ಲಿರೋ ಐಟಮ್ ಅನ್ನ ನಮ್ಗೆ ಈಗ ಡಿಲೀಟ್ ಮಾಡಬೇಕಾಗಿದೆ. ಅದ್ಯಾವುದು 30. ಅದನ್ನ ನಮಗೆ ಈಗ ಡಿಲೀಟ್ ಮಾಡಬೇಕಾಗಿದೆ. ಲೆಟ್ ಅಸ್ ಸಿ ದ ಸ್ಟೆಪ್ಸ್. ಹೇಗೆ ಡಿಲೀಟ್ ಮಾಡ್ಬೋದು? ಡೈರೆಕ್ಟ್ಲಿ ನೋಡಿ, ಪೊಸಿಷನ್ 2 ನಲ್ಲಿ ಐಟಮ್ ಯಾವ್ದಿದೆ, 30 ಇದೆ. ಅದನ್ನ ಡಿಲೀಟ್ ಮಾಡೋದಂದ್ರೆ ಏನು, 40 ನೆಕ್ಸ್ಟ್ ಪೊಸಿಷನ್ ಅಲ್ಲಿ ಯಾವ್ದಿದೆ, 40 ಇದೆ. ಅದನ್ನ ನೀವು ಏನ್ ಮಾಡ್ಬಿಡಿ, ಸೆಕೆಂಡ್ ಪೊಸಿಷನ್ ಅಲ್ಲಿ ಇನ್ಸರ್ಟ್ ಮಾಡಿಬಿಟ್ರೆ ಮುಗೀತು. ಆಟೋಮೆಟಿಕಲಿ 30 ವಿಲ್ ಬಿ ಡಿಲೀಟೆಡ್ ಅಥವಾ ಓವರ್ಲ್ಯಾಪ್ ಆಗಿಬಿಡುತ್ತೆ. ಸೊ ದಟ್ ಇವನ್ ಅರೇ ಸೈಜ್ ಕೂಡ ಡಿಕ್ರೀಸ್ ಮಾಡಬೇಕು. ಲೆಟ್ ಅಸ್ ಸಿ ದ ಸ್ಟೆಪ್ಸ್. ಫಸ್ಟ್ ಸ್ಟೆಪ್ ಇಸ್ ವಾಟ್ ಯು ಆರ್ ಡೂಯಿಂಗ್, ಯು ಆರ್ ಶಿಫ್ಟ್ all the items after position 2 to the right. ನೀವು ಮಾಡಿದ್ರಿ ಯಾವಾಗ, ಇನ್ಸರ್ಟ್ ಮಾಡುವಾಗ. ಈಗ ಏನ್ ಮಾಡಬೇಕು, ಲೆಫ್ಟಿಗೆ ಶಿಫ್ಟ್ ಮಾಡಬೇಕು. ಲೆಫ್ಟಿಗೆ ಶಿಫ್ಟ್ ಮಾಡಿದ ತಕ್ಷಣ, ಅಂಡ್ ಆಲ್ರೆಡಿ ಯು ನೋ, ಐಟಮ್ ಅನ್ನ ಡಿಲೀಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಸೈಜ್ ಆಫ್ ಅರೇ ಕೂಡ ಡಿಕ್ರೀಸ್ ಆಗಬೇಕು. ಅದನ್ನು ಕೂಡ ನೀವು ಮಾಡಬೇಕು. ಡಿಕ್ರೀಸ್ ದ ಸೈಜ್ ಆಫ್ an array. ಇದನ್ನ ಸಿಂಪಲ್ ಆಗಿ ನೋಡೋದಾದ್ರೆ, ಲೆಟ್ ಅಸ್ ಸಿ. ವಿ ಹ್ಯಾವ್ an array. ಒಂದು ಅರೇ ಇದೆ ನಮ್ಮ ಹತ್ರ. ವಿ ಹ್ಯಾವ್ 4 ಐಟಮ್ಸ್. 4 ಐಟಮ್ಸ್ ನಾವು ಯೂಸ್ ಮಾಡಿದ್ವಿ. 10, 20, 30, 40. 0, 1, 2, 3 ಆರ್ ಪೊಸಿಷನ್ಸ್. ಈಗ ನನಗೆ ಪೊಸಿಷನ್ 2 ನಲ್ಲಿರೋ ಐಟಮ್ ಅನ್ನ ಡಿಲೀಟ್ ಮಾಡಬೇಕಾಗಿದೆ. ಸೊ ಪೊಸಿಷನ್ 2 ನಲ್ಲಿರೋ ಐಟಮ್ ಅಂದ್ರೆ ಯಾವುದು, 30. ಇದನ್ನ ಡಿಲೀಟ್ ಮಾಡ್ಬೇಕಂದ್ರೆ ವೆರಿ ಸಿಂಪಲ್. ನೆಕ್ಸ್ಟ್ ಪೊಸಿಷನ್ ನಲ್ಲಿರೋ ಐಟಮ್ ಅನ್ನ ಈ ಪೊಸಿಷನ್ ಅಲ್ಲಿ ಹಾಕಿ ಬಿಟ್ರೆ ಮುಗೀತು. ಆಟೋಮೆಟಿಕಲಿ ಅದರ ಅರ್ಥ ಏನು, ಓವರ್ಲ್ಯಾಪ್ ಆಗಿ 30 ಜಾಗದಲ್ಲಿ 40 ಬಂದ್ಬಿಡುತ್ತೆ. ಅಂಡ್ ಇವನ್ ಸೈಜ್ ಆಫ್ ಅರೇ ಕೂಡ ಡಿಕ್ರೀಸ್ ಮಾಡ್ತೀವಿ ನಾವು. ಸೈಜ್ ಆಫ್ ಅರೇ ಡಿಕ್ರೀಸ್ ಮಾಡೋದಂದ್ರೆ ಏನು, ಆಲ್ರೆಡಿ ವಿ ಹ್ಯಾವ್ 4 ಐಟಮ್ಸ್. ಈಗ ಏನಾಗುತ್ತೆ, ಓನ್ಲಿ 3 ಐಟಮ್ಸ್ ವಿಲ್ ಬಿ ರಿಮೈನಿಂಗ್. ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಡೂ ದ ಡಿಲೀಷನ್ ಆಪರೇಷನ್. ಅದಕ್ಕೋಸ್ಕರ ಅಗೇನ್ ವಿ ನೀಡ್ ಎ ಲೂಪ್. ಲೆಟ್ ಅಸ್ ಸಿ ದ ಲಾಜಿಕ್. ಇಲ್ಲಿ ನಾವು ಲೂಪ್ ಅನ್ನ ಯೂಸ್ ಮಾಡಲೇಬೇಕು, ಬಿಕಾಸ್ ಯು ಆರ್ ರಿಪೀಟಿಂಗ್ ದ ಪ್ರೊಸೆಸ್ ಆಫ್ ಶಿಫ್ಟಿಂಗ್ ದ ಐಟಮ್ಸ್ ಗಳನ್ನ ಶಿಫ್ಟ್ ಮಾಡೋ ಪ್ರೊಸೆಸ್ ಅನ್ನ ನೀವು ರಿಪೀಟ್ ಮಾಡ್ತಾ ಇರ್ತೀರಿ. ದಟ್ಸ್ ವೈ ಗೋ ಫಾರ್ ಲೂಪ್. ಐ ಸ್ಟಾರ್ಟ್ ವಿತ್ ದ ಲೂಪ್. ಫಾರ್ I is equal to ಪೊಸಿಷನ್ ಇಂದಾನೆ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಆ ಪೊಸಿಷನ್ ಇಂದ ಮುಂದೆ ಹೋಗಿ ನೀವೇನ್ ಮಾಡ್ಬೇಕು, ಮುಂದೆ ಇರೋ ಐಟಮ್ ಅನ್ನ ಹಿಂದ್ಗಡೆ ಶಿಫ್ಟ್ ಮಾಡಬೇಕು. I less than n-1 and I plus plus. Why I plus plus? Because you want to go to the right and access it and move to the left. That's why ನೀವು ಮುಂದೆ ಹೋಗಿ ಆ ಐಟಮ್ ಅನ್ನ ಹಿಂದ್ಗಡೆ ತಗೊಂಡ್ ಬರ್ಬೇಕು. How to do that? A of I is equal to
ಎ ಆಫ್ ಐ ಪ್ಲಸ್ ಒನ್ ಅಂದ್ರೆ ಏನು, ಮುಂದೆ ಇರೋ ಐಟಮ್ ಅನ್ನ ಹಿಂದ್ಗಡೆ ನೀವು ಇನ್ಸರ್ಟ್ ಮಾಡ್ತಾ ಇದ್ದೀರಿ, ಆಟೋಮೆಟಿಕ್ಲಿ ಓವರ್ಲ್ಯಾಪ್ ಆಗ್ಬಿಡುತ್ತೆ. ಅಂಡ್ ಆಮೇಲೆ ಎನ್ ಮೈನಸ್ ಮೈನಸ್ ಯಾಕೆ ಮಾಡಬೇಕು, ಬಿಕಾಸ್ ಆಫ್ಟರ್ ಡಿಲೀಟಿಂಗ್ ಎನ್ ಐಟಮ್ ಆಟೋಮೆಟಿಕಲಿ ಅರೇ ಸೈಜ್ ಕೂಡ ಡಿಕ್ರೀಸ್ ಆಗಬೇಕು. ದಟ್ಸ್ ವೈ ಯು ಆರ್ ಗೋಯಿಂಗ್ ವಿತ್ ದಿಸ್ ಲಾಜಿಕ್. ಅಂಡ್ ಲೆಟ್ ಅಸ್ ಸಿ ಹೌ ಇಟ್ ವರ್ಕ್ಸ್. ಇದನ್ನ ನಾವು ಟ್ರೇಸ್ ಮಾಡಿ ಕೂಡ ನೋಡೋಣ ಹೌ ಇಟ್ ವರ್ಕ್ಸ್. ಐಸ್ ಕೊಟ್ಟು ಪೊಸಿಷನ್ ಅಂದ್ರೆ ಏನು, ಐಸ್ ಕೊಟ್ಟು ಪೊಸಿಷನ್ ಇಸ್ 2, ಬಿಕಾಸ್ ನಾವು ಎರಡನೇ ಪೊಸಿಷನ್ ಅಲ್ಲಿರೋ ಐಟಮ್ ಅನ್ನ ಡಿಲೀಟ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ. ಓಕೆ, ಐ ಲೆಸ್ ದೆನ್ ಎನ್ ಮೈನಸ್ ಒನ್ ಅಂದ್ರೆ ಏನು, ಎನ್ ವ್ಯಾಲ್ಯೂ ಇಸ್ 4. ಐ ಲೆಸ್ ದೆನ್ ಎನ್ ಮೈನಸ್ ಒನ್ ಅಂದ್ರೆ ಏನು, ಐ ವ್ಯಾಲ್ಯೂ 2. 2 ಲೆಸ್ ದೆನ್ ಎನ್ ಮೈನಸ್ ಒನ್ ಮೀನ್ಸ್ 2 ಲೆಸ್ ದೆನ್ 3. ಇಸ್ ಇಟ್ ಟ್ರೂ? ಎಸ್, ಟ್ರೂ ಇದ್ರೆ ಎ ಆಫ್ ಐ ನಲ್ಲಿ ಎ ಆಫ್ ಐ ಪ್ಲಸ್ ಒನ್ ವ್ಯಾಲ್ಯೂ ಅನ್ನ ಹಾಕಬೇಕು. ಎ ಆಫ್ 2 ನಲ್ಲಿ ಎ ಆಫ್ 3 ವ್ಯಾಲ್ಯೂ ಅನ್ನ ಹಾಕಿ ಬಿಡ್ರಿ. ಅಂದ್ರೆ ಎ ಆಫ್ 2 ನಲ್ಲಿ ಎ ಆಫ್ 3 ವ್ಯಾಲ್ಯೂ ಯಾವುದು, 40. ಆಟೋಮೆಟಿಕ್ಲಿ ಶಿಫ್ಟ್ ಆಯ್ತಾ? ಎಸ್. ಶಿಫ್ಟಿಂಗ್ ಪ್ರೊಸೆಸ್ ಅನ್ನ ರಿಪೀಟ್ ಮಾಡುವಾಗ ಯು ನೀಡ್ ಟು ಚೆಕ್ ದ ಕಂಡೀಷನ್ ಆಲ್ಸೋ. ಈಗ ಐ ಪ್ಲಸ್ ಪ್ಲಸ್ ಮಾಡ್ರಿ, ಐಸ್ ಕೊಟ್ಟು 3 ಆಯ್ತು. 3 ಲೆಸ್ ದೆನ್ 3 is false because we have already shifted. ಅಂಡ್ ಎನ್ ಮೈನಸ್ ಮೈನಸ್ ಅಂದ್ರೆ ಎನ್ ವ್ಯಾಲ್ಯೂ ಎಷ್ಟಿತ್ತು, 4 ಇತ್ತು. ಬಿಕಾಸ್ 4 ಐಟಮ್ಸ್ ಇದ್ದು, ಈಗ ಏನ್ ಮಾಡ್ಬೇಕು, ಅದನ್ನ ರೆಡ್ಯೂಸ್ ಮಾಡಬೇಕು. ಎನ್ ಇಸ್ ಕೊಟ್ಟು ಈಗ ಏನಾಗುತ್ತೆ 3. ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಡಿಲೀಟ್ ಎನ್ ಐಟಮ್ from the required position. Got it? If you have any questions to ask, you can comment. Thank you.